ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರದ ಅನುದಾನವನ್ನು ಕಾಯದೆ ಪೋಷಕರೆಲ್ಲ ಸೇರಿ ದಾನಿಗಳ ಮೂಲಕ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಿರುವುದು ಶ್ಲಾಘನೀಯವಾಗಿದೆ. ಸರ್ಕಾರಿ ಶಾಲೆಯ ಮೇಲೆ ಪ್ರೀತಿ ಅಭಿಮಾನವಿಟ್ಟು ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡ ಶಾಲಾಭಿವೃದ್ಧಿ ಸಮಿತಿ ಮಾದರಿಯಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪುತ್ತೂರು ಉಪವಿಭಾಗದ ಸಹಾಯಕ ಕಮಿಷನರ್ ಜುಬಿನ್ ಮಹಾಪಾತ್ರ ಹೇಳಿದರು. ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡ್ನೂರು ಮರ್ಕಂಚ ಅಭಿವೃದ್ಧಿ ನಿರ್ವಹಣಾ ಸಮಿತಿ ಹಾಗೂ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ನೇತೃತ್ವದಲ್ಲಿ ದಾನಿಗಳ ನೆರವಿನಿಂದ ನಿರ್ಮಾಣವಾದ ಶ್ರೀ ಅನ್ನಪೂರ್ಣೇಶ್ವರಿ ಭೋಜನಾಲಯವನ್ನ ಉದ್ಘಾಟಿಸಿ ಮಾತನಾಡಿದರು. ನಾವು ಬೆಳೆದು ಬಂದಂಥ ಪರಿಸ್ಥಿತಿಗಳು ನಾವು ಮುಂದೆ ನಮ್ಮ ಮಕ್ಕಳಿಗೆ ಅದನ್ನು ಹೇಳಿಕೊಡ್ಬೇಕು. ನಾವು ಯಾವ ರೀತಿಯಲ್ಲಿ ಬೆಳೆಸ್ತಾ ಇರ್ತಾರೆ, ಮುಂದೆ ಅವ್ರು ಏನಾಗ್ತಾರೆ, ಅದೇ ಮೈಂದಿರೋದು ಬೆಳವಣಿಗೆಯನ್ನು ನಾವು ಹೇಗೆ ಬೆಳೆಸಬೇಕು ಯೋಚನೆ ಮಾಡಬೇಕು. ಅದಕ್ಕೆ ಪೂರಕವಾಗಿ ನಾವು ಶಾಲೆಯಲ್ಲಿ ಕೂಡ ಅಂಗನವಾಡಿಯಲ್ಲಿ ಕೂಡ ಅಂದರೆ ಈಗ ಯಾರು ಕೂಡ ಮಾತಾಡೋದಿಲ್ಲ, ಮುಖ ನೋಡೋದು, ನಗರದಲ್ಲಿ ಇಲ್ಲದೆ ನೋಡಿ ಹೋಗ್ಬಿಡೋದು ಮತ್ತು ಹೋಗಿಬಿಡೋದು, ಅದಲ್ಲ. ಮಕ್ಕಳಲ್ಲಿ ಮಾತುಗಳು ಸಂಪತ್ತು. ಈಗ ಅರಿವು ಮೂಡಿಸಲಿದೆ. ಸ್ವತಂತ್ರ ಹೆಂಗೆ ಸಿಗುತ್ತೆ, ಎಷ್ಟು ಬಲಿದಾನ ನಾವು ಕೊಟ್ಟಿದ್ದೀವಿ, ಹಿರಿಯರು ಕೊಟ್ಟಿದ್ದಾರೆ ಬಂದ್ರಿಗೆಲ್ಲ ಹಂಗೆ ಇಲ್ಲಿ ಒಂದು ಮಾಡ್ತೀವಿ. ಮತ್ತೆ ಇಲ್ಲಿಂದ ಇನ್ನೊಂದು ಸರ್ವೆ ನಂಬರ್ ತಗೊಳ್ಳಿ. ನಾವೀಗ ನಮ್ದು ಮರಾಠಿ ಎಲ್ಲ ಕೇಸ್ ನಾವೇ ಮುಗಿಸ್ತೀವಿ ಅನ್ನೋದು ಒಂದು ಅಭಿಯಾನ ಶುರು ಮಾಡಿದ್ದಾರೆ ಸರ್ ಕಡೆಯಿಂದ ಡೈರೆಕ್ಟ್. ಸೊ ಸುಳಿಯಾಗೆ ಬರ್ತಾರೆ ಅವರು. ನೆಕ್ಸ್ಟ್ ಈಗ ಬೆಳ್ತಂಗಡಿ ಹೋಗ್ಬೋದು ಇತ್ತು, ಧರ್ಮದಲ್ಲಿ ಮಹಾಮಸ್ತಕ ಅಭಿಷೇಕ ಇರೋದ್ರಿಂದ ಇಲ್ಲಿಂದಾನೇ ಶುರು ಮಾಡ್ತೀವಿ. ವಾರಾಟಿ ಪುನರ್ಜೀವನ ಅಂತದ್ದು ಒಂದು ಪ್ರಾಜೆಕ್ಟ್. ಸೊ ಅದಕ್ಕೂ ಈ ಗ್ರಾಮ ಸರ್ವೆ ನಂಬರ್ ತಗೊಳ್ಳಿ. ಈ ಗ್ರಾಮದಲ್ಲಿ ಶುರು ಆಗಲಿ. ಕೋಲ್ಮಗರದಲ್ಲಿ ಒಂದು ಗ್ರಾಮವಾಸೆ ಮಾಡಬೇಕು ಸರ್. ಭಾರಿ ಸಮಸ್ಯೆ ಇದೆ ಅಲ್ಲಿ. ಕೋಲ್ಮಗರದಲ್ಲಿ 2 ಸರ್ವೆ ನಂಬರ್ ತಗೊಳ್ತಾ ಇದ್ದಾರೆ, ಇಲ್ಲಿ ಕೂಡ 2 ತಗೊಳ್ಳಿ. ಡಿಸಿ ಬಂದ್ರೆ ಫಸ್ಟ್ ಈ ಗ್ರಾಮದ ಒಂದು ಫೈಲ್. ತಾಲೂಕು ಪಂಚಾಯತ್ ಅನಿರ್ಬಂಧಿತ ಅನುದಾನ 2023-24 ಅನುದಾನದಲ್ಲಿ ನಿರ್ಮಾಣವಾದ ಡಿಜಿಟಲ್ ಗ್ರಂಥಾಲಯದ ಉದ್ಘಾಟನೆಯನ್ನ ಮಾಜಿ ಸಚಿವರಾದ ಎಸ್ ಅಂಗಾರ ಅವರು ನೆರವೇರಿಸಿ ಮಾತನಾಡಿದರು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷೆ ಮೀನಾಕ್ಷಿ ಬೊಮ್ಮೆಟ್ಟಿ ವಹಿಸಿ ಮಾತನಾಡಿದರು. ಮಾತನಾಡುವುದಕ್ಕೂ ಕೂಡ ಅರ್ಹತೆ ಇಲ್ಲದವಳು ಅಂತೇಳಿ ಅವಮಾನ ಮಾಡ್ತಾ ಇದ್ರು. ಸರ್ ಒಂದು ಹೇಳ್ತಾ ಇದ್ದೇನೆ, ಓಡಿಸಿದ್ದಾರೆ, ನಾನು ಓಡಲಿಲ್ಲ, ಹೆದರಿಸಿದ್ದಾರೆ, ಹೆದರಲಿಲ್ಲ. ಇನ್ನು ನನಗೆ ಮಾತಾಡಲಿಕ್ಕೆ ತುಂಬಾ ಇತ್ತು, ಆದರೆ ನನಗೆ ವೇದಿಕೆ ಸಮಯ ಸಾಕಾಗ್ತಾ ಇಲ್ಲ, ಅದಕ್ಕೆ ಮಾತಾಡ್ತಾ ಇದ್ದೇನೆ. ನನ್ನ ನೋವು ಈ ಸಲ ನಾನು ಎಲ್ಲವನ್ನು ಹೊರಗೆ ಹಾಕಬೇಕು ಅಂತ ಯೋಚನೆ ಮಾಡಿದ್ದೆ. ನನಗೆ ಮಾತ್ರ ಸಮಯದ ಅಭಾವ ಇತ್ತು, ಅದಕ್ಕಾಗಿ ಒಂದೆರಡು ಮಾತುಗಳನ್ನು ನೋವಿನ ನುಡಿಗಳನ್ನು ಹೇಳ್ತಾ ಇದ್ದೇನೆ. ಆದರೆ ಒಂದು ನೋವಿನಲ್ಲಿ ಏನಾಗಿದೆ ಅಂದರೆ, ಈ ಒಂದು ಶಾಲೆಯಲ್ಲಿ ನಾನು ಅಧ್ಯಕ್ಷರಾಗಿ ಈ ಶಾಲೆಗೆ ಸೇರಿ ನನ್ನ ಮಗ 7ನೇ ವರ್ಷ ಆಗಿ ಅವನು 2ನೇ ಕ್ಲಾಸಲ್ಲೇ ಇರುವಾಗಲೇ ನಾನು LDMC ಮೆಂಬರ್ ಆದೆ. LDMC ಮೆಂಬರ್ ಆಗಿ 3ನೇ ವರ್ಷದಲ್ಲಿ ನಾನು ಅಧ್ಯಕ್ಷರಾದಂತಹ ಫಸ್ಟ್ ಮೀಟಿಂಗಲ್ಲೇ ಪೋಷಕರ ಸಭೆಯಲ್ಲಿ ನನ್ನನ್ನು ತುಂಬಾ ತರಾಟೆಗೆ ತಗೊಂಡ್ರು. 3 ಸಾರಿ ಪೋಷಕರ ಸಭೆಯಲ್ಲೂ ಕೂಡ ಅವಮಾನವನ್ನೇ ಮಾಡಿದ್ದು. ಆದರೆ ಅವ್ರು ಮಾಡಿದಂಥ ಅವಮಾನದಲ್ಲಿ ನಾನು ಅಧ್ಯಕ್ಷ ಸ್ಥಾನ ಬೇಡ ಅಂತೇಳಿ ಮನೆಯಲ್ಲಿ ಕೂತ್ಕೊಳ್ಬೇಕಿತ್ತು. ಆದರೆ ನನಗೆ ಗೊತ್ತು, 2000 ಇಸವಿಯಲ್ಲಿ ಬಡವರ ಮಗಳಾಗಿ ಎಷ್ಟೋ ಅವಮಾನಗಳನ್ನು ಸಹಿಸಿ ಈ ಮರ್ಕಂಜದಲ್ಲೇ ನಿಂತಿದ್ದೀನಿ. ಅವಮಾನಗಳು ಹಲವಾರು, ಅದನ್ನು ಜಯಿಸಿ ಬದುಕುವುದೇ ಹಕ್ಕು. ಒಂದು ತಾಯಿಯಾದವಳು ಅವಮಾನವನ್ನು ಸಹಿಸಲೇಬೇಕು ಅನ್ನೋ ಗುರಿ ಇಟ್ಟುಕೊಂಡು ಈ ಶಾಲೆಯನ್ನು ಸಹಿಸಿಕೊಂಡು ಬಂದಿದ್ದೇನೆ. ಈ ಶಾಲೆಯಿಂದ ಯಾಕೆ ಮಕ್ಕಳು ಹೊರಗಡೆ ಹೋಗ್ತಾ ಇದ್ರು ಸ್ವಾಮಿ ಲೆಕ್ಕ ಹಾಕಿ? ನಾನು ಕೆಟ್ಟವಳು ಸರಿ, ನಾನು ಸರಿ ಇಲ್ಲ, ಆದರೆ ರಾಜಕೀಯವಂತೂ ಮಾಡಲಿಲ್ಲ. ನಿನ್ನೆ ಮಧ್ಯಾಹ್ನ ತನಕ ರಾಜಕೀಯ ಮಾಡಿಲ್ಲ, ನಿನ್ನೆ ಮಧ್ಯಾಹ್ನ ನಂತರ ರಾಜಕೀಯವೇ ಮಾಡಿದ್ದೀನಿ. ಇಲ್ಲಾಂದ್ರೆ ಇವತ್ತು ಉದ್ಘಾಟನೆ ಮಾಡುವಂಥ ಸನ್ನಿವೇಶ ಇರಲಿಲ್ಲ, ಅನಿವಾರ್ಯ ಮಾಡಲೇಬೇಕಿತ್ತು. ಇಳಿದಾಗಿದೆ, ತಲೆ ಮುಳುಗ್ತದೆ ಅನ್ನುವಂಥ ಆಸೆ ನನಗಿಲ್ಲ ಇತ್ತು. ಸರ್, ನಾನು ಇವತ್ತು ಮಾತಾಡುವಂಥ ವೇದಿಕೆ ಅಲ್ಲ ಇದು. ನನಗೆ ಅಷ್ಟು ನೋವಾಗಿದೆ ಸರ್. 3 ದಿವಸ ಆಯಿತು ನಿದ್ದೆ ಮಾಡದೆ. ಇಷ್ಟು ಕಷ್ಟಪಟ್ಟು ಒಂದು ಭೋಜನಾಲಯ ನಿರ್ಮಾಣ ಮಾಡಿದ್ದೀವಿ. ಆದರೆ ಸ್ಟಾರ್ಟ್ ಮಾಡಿದಾಗಿನಿಂದಲೇ ನಮಗೆ ಯುದ್ಧಕ್ಕೆ ಇವತ್ತಿನ ತನಕವೂ ನಮಗೆ ಅಪವಾದಗಳೇ, ಅವಮಾನಗಳೇ, ಎಲ್ಲಿ ಹೋದ್ರೂ ಅವಮಾನಗಳೇ ಸಹಿಸಿಕೊಂಡು ಬಂದಿದ್ದೇವೆ.
ನೀವು ಮಾಡಿದ ಅವಮಾನಗಳೇ ನಮ್ಮ ಹೆಗ್ಗಳಿಕೆ ಕಾರಣ. ಕೆಲವರು ನಿನ್ನೆ ಸಮಗ್ರ ಸಮಾಚಾರಕ್ಕೆ ಹಾಕಿದ್ರು, ಸುದ್ದಿ ನ್ಯೂಸಿಗೆ ಹಾಕಿದ್ರು, ಗ್ರಾಮ ಪಂಚಾಯತ್ ವಾರ್ಡಿಗೆ ಹಾಕಿದ್ರು, ನಮ್ಮ ಬಗ್ಗೆ ಕೆಟ್ಟದಾಗಿ ಬರೆದ್ರು, ಅಹಂಕಾರ ದರ್ಪ ಅಂತ ತೋರಿದ್ರು. ಸ್ವಾಮಿ, ನಮ್ಮ ದರ್ಪ ಅಲ್ಲ ಇದು, ನಮ್ಮ ಆಶೆ, ನಮ್ಮ ಹಕ್ಕು. ಇದನ್ನು ನಾವು ಇವತ್ತು ಗುರುತಿಸಿದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೊಡಗು ಜಿಲ್ಲಾ ಸಂತರ ಸಮಿತಿ ದರಾಧ್ಯಕ್ಷರು ಮರ್ಕಂಜದ ದೇಶಕೋಡಿ ಶ್ರೀ ಅನ್ನಪೂರ್ಣೇಶ್ವರಿ ಸಿದ್ಧಮಠದ ಧರ್ಮದರ್ಶಿಗಳಾದ ರಾಜೇಶ್ ನಾಥ್ ಸ್ವಾಮೀಜಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿ ಆಶೀರ್ವಚನ ನೀಡಿದ್ರು. ನಡೆಸಿಕೊಟ್ರು. ಇದು ಭಾವನೆ ನಮ್ಮಲ್ಲಿರಬೇಕು, ಇಂಥ ಒಗ್ಗಟ್ಟು ನಮ್ಮಲ್ಲಿರಬೇಕು. ಒಂದು ಶಾಲೆ ಇರ್ಬೋದು, ಅಥವಾ ಗ್ರಾಮ ಇರ್ಬೋದು, ಅಥವಾ ದೇವಾಲಯಗಳಿರ್ಬೋದು, ಒಂದು ಮನೆ ಇರ್ಬೋದು, ಇವೆಲ್ಲ ಚೆನ್ನಾಗಿ ಉಳಿಬೇಕು ಅಂತ ಹೇಳಿದರೆ ಒಗ್ಗಟ್ಟಿರಬೇಕು. ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ ಅಂತ ಹೇಳುವಂಥದ್ದು ಈ ವೇದಿಕೆ ತೋರಿಸಿಕೊಟ್ಟಿದೆ. ಬಿಡಿಯಾಗಿ ಹಂಚಿ ಹೋಗಬೇಡಿ. ಎಣ್ಣೆಯೊಳಗೆ ಅದರ ಬೇರು ಒಂದೇ ಆಗಿದೆ, ಬತ್ತಿಯ ಬುಡ ಎಣ್ಣೆಯೊಳಗಿದೆ, ದೀಪದ ಆಧಾರದಲ್ಲಿದೆ. ಹಾಗಾಗಿ ಹಸಿರಿನ ಉಸಿರು ನಮ್ಮೆಲ್ಲರ ಕಾಯಕದ ಆ ಆಧಾರ ಶಕ್ತಿ. ಹಸಿರಿನಿಂದ ಬಂದಂತಹ ಉಸಿರೇ ನಮ್ಮೆಲ್ಲರ ಆಧಾರ ಶಕ್ತಿ. ನಾವೆಲ್ಲ ಮಾತಾಡುವಂತಹ ಈ ದೇಹವಿದ್ದರೆ ಆ ಭಗವಂತನ ಅನುಗ್ರಹದಿಂದ ಸಿಕ್ಕಿರುವಂಥದ್ದು. ಇದನ್ನು ವಿನಾಕಾರಣ ವ್ಯಯ ಮಾಡಬಾರ್ದು, ಒಂದಷ್ಟು ಒಳ್ಳೆಯ ಕೆಲಸಗಳಿಗೆ ಉಪಯೋಗ ಮಾಡಬೇಕು ಅಂತ ಹೇಳುವಂಥದ್ದು ನಿಮ್ಮಂತಹ ಕಿರಿಯರು ಮತ್ತು ಗತಿಸಿದಂತಹ ಹಿರಿಯರೆಲ್ಲರ ಆ ಅಭಿಪ್ರಾಯಗಳು. ಅಂತಹ ಸಂದರ್ಭದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದ್ರೆ ಏನು ಮಾಡಬೇಕು, ಹೇಗೆ ಮಾಡಬೇಕು? ಅದಕ್ಕೆ ಒಳ್ಳೆಯ ಕೆಲಸಗಳಿಗೆ ಮಾರ್ಗದರ್ಶನ ಸಿಗುವಂಥದ್ದೇ ಮನುಷ್ಯಾಲಯದಿಂದ. ಮನೆ ಎಂಬ ಮಂತ್ರಾಲಯದಿಂದ ಒಳ್ಳೆಯ ಜ್ಞಾನದ ಸಂಪಾದನೆಯ ನಡಿಗೆಯ ಆರಂಭ ಆಗುವಂಥದ್ದು. ಜ್ಞಾನದ ಸಂಪಾದನೆಯ ನಡಿಗೆ ಮನೆಯಿಂದ, ತಂದೆ ತಾಯಿಯಿಂದ ಆರಂಭ ಆಗ್ತದೆ. ಅಲ್ಲಿಂದ ಬರ್ತಾ ದೇವಾಲಯ, ಪ್ರಾರ್ಥನಾಲಯ, ಜ್ಞಾನಾಲಯ ಅಂದರೆ ವಿದ್ಯಾಲಯ, ಹೀಗೆ ಒಂದೊಂದೇ ಹಂತವಾಗಿ ಬೆಳೆಯುತ್ತಾ ಹೋಗ್ತದೆ ಮನುಷ್ಯನ ಬದುಕು ಅಂತ. ಶಾಲಾ ಮುಖ್ಯೋಪಾಧ್ಯಾಯರಾದ ದೇವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಸುಲಭದ ಮಾತಲ್ಲ, ಬಾಯಲ್ಲಿ ಹೇಳ್ಬೋದು ನಾವು, ಅಷ್ಟು ಸುಲಭದ ಮಾತಲ್ಲ. ಸ್ವಾಮೀಜಿ ಒಂದು ಮಾತು ಹೇಳಿದ್ರು, ಹಣ ಉಂಟು ಆದರೆ ಹಣ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಅವ್ರ ಜೊತೆ ಓಡಾಡುವರನ್ನು ಮೊದಲು ಗುರುತಿಸಿ ಅಂತ ಒಂದು ನನಗೆ ಸಲಹೆ ಕೊಟ್ಟರು. ಆ ಕೆಲಸ ಮಾಡಿದ್ರಲ್ಲ, ಯಾರೇ ಆಗಲಿ, ಆ ಕಲ್ಲು ಬಂದಾಗ ಅನೇಕ ನಮ್ಮ ಮಹಿಳೆಯರು ಅವ್ರನ್ನೂ ಕೂಡ ನೆನಪಿಸ್ಕೊಳ್ತೀನಿ ನಾನು. ಆ ಸುಮಾರು 30-35 kg ಕಲ್ಲು, ಒಂದೊಂದು ಕಲ್ಲನ್ನು ಆ ತೋಟದಿಂದ ಕೆಳಗಡೆ ನಮ್ಮ ತೆಂಗಿನ ಮರದಿಂದ ಅಂಗಳಕ್ಕೆ ಗಾಡಿ ಎಳೆಯದೆ ಹೊತ್ತಂಥ ಸಂದರ್ಭಗಳು. ಅದಲ್ಲದೆ ಹೊಳೆಯಲ್ಲಿ ಹೋಗಿ ಹುಯಿಗೆಯನ್ನು ತೆಗೆದು ಮರಳನ್ನು ಅದರ ಕಷ್ಟವನ್ನು ತೀರ್ದು, ಅದನ್ನೆಲ್ಲ ನಾನು ಎಂದೆಂದಿಗೂ ನನ್ನ ಜನ್ಮದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಒಬ್ಬ ಈ ರೀತಿ ಅಭಿವೃದ್ಧಿ ಹೊಂದಿದರೆ ಆ ಶಾಲೆ ಅಭಿವೃದ್ಧಿ ಹೊಂದಿದರೆ ಯಾರೇ ಬಂದರೂ ಕೂಡ ಎಲ್ಲಿ ಉಂಟು ಶಾಲೆ, ಎಲ್ಲಿ ದೇವಸ್ಥಾನ ಅಂತ ಕೇಳ್ತಾರೆ. ಮೊದಲು ಶಾಲೆ ದೇವಸ್ಥಾನ 2 ಸರಿ ಇದ್ದರೆ ಊರು ಸರಿ ಇದೆ ಅಂತ ಅರ್ಥ. ಶಾಲೆ ಕೊಟ್ಟಿದ್ದೇನೆ, ಈ ಸ್ಥಾನವನ್ನು ಉಳಿಸ್ಕೊಂಡು ಈ ಭೋಜನಾಲಯ ಕಟ್ಟಡವನ್ನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಇವತ್ತು ನಮಗೆ ಸುಂದರವಾಗಿ ಕಟ್ಟಡವನ್ನು ಕಟ್ಟಿಸಿಕೊಟ್ಟು ಇವತ್ತು ನಮಗೆ ಇಲಾಖೆಗೆ ತಮ್ಮ ಕೀಯನ್ನು ಹಸ್ತಾಂತರವನ್ನು ಮಾಡಿದ್ದಾರೆ. ಅದಲ್ಲದೆ ದಾನಿಗಳು ಅನೇಕ, ನಾನು ಎಲ್ಲರನ್ನೂ ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನನ್ನ ಶಾಲೆಗೆ ಈ ದೇಣಿಗೆ ಕೊಟ್ಟವರು 500 ರೂಪಾಯಿ ಕೊಟ್ಟಿದ್ರು ಕೂಡ ಅದನ್ನು ಕೂಡ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕಡುಬಡವರು ಕೂಡ ಸುಮಾರು 100ರಿಂದ 150 ಜನ ನನಗೆ ದಾನಿಗಳು ಇಲ್ಲಿ ಸಹಾಯವನ್ನು ಮಾಡಿದ್ದಾರೆ. ವೇದಿಕೆಯಲ್ಲಿ ಮರ್ಕಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಹೊಸಳಿಕೆ, ನಿವೃತ್ತ ಪ್ರಾಂಶುಪಾಲರು ಹಾಗೂ ದೃಷ್ಟಿ ಚಾರಿಟೇಬಲ್ಸ್ ಬೆಂಗಳೂರು ಇಲ್ಲಿಯ ಬಾಲಕೃಷ್ಣ ಭಟ್ ಕೊಡಂಕೇರಿಯವರು ಉಪಸ್ಥಿತರಿದ್ದರು. ಬಳಿಕ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜ ಅಂದರೆ ಯಾರು, ಸಮಾಜ ಹೇಗೆ ಬೇಕು ಹೇಳುವಂತಹ ವಿಷಯವನ್ನು ಸ್ವಾಮೀಜಿಯವರು ಸೂಚ್ಯವಾಗಿ ಹೇಳಿದರು. ಅದು ಹೇಗೂ ಇರಲಿ, ಇವತ್ತು ಸರ್ಕಾರಿ ಶಾಲೆಗಳು ನಶಿಸುತ್ತಾ ಬರ್ತವೆ. ಸರ್ಕಾರಿ ಶಾಲೆಗಳು ನಶಿಸಿ ಹೋಗಿ ಸಂಖ್ಯೆಗಳು 30-25 ಆಗ್ತಾ ಬರ್ತವೆ. ಪರಿಣಾಮವಾಗಿ ಸರ್ಕಾರಿ ಶಾಲೆಗಳು ಕುಸಿತಾ ಬರ್ತವೆ. ನಮ್ಮ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ ಸರ್ಕಾರಿ ಶಾಲೆಯನ್ನು ಉನ್ನತೀಕರಣ ಮಾಡಬೇಕು, ಉನ್ನತಿ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ರಾಜಕೀಯ ವ್ಯಕ್ತಿಗಳು ಯಾರು ಕೂಡ ಶಾಲೆಯ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಯಾರು ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಮಾಡುವುದಿಲ್ಲ.
ಶಾಲಾಭಿವೃದ್ಧಿ ನಿರ್ವಹಣಾ ಸಮಿತಿ ಅಧ್ಯಕ್ಷ ಹೇಮಕುಮಾರ್ ಜೋಗಿಮೂಲೆ, ಕಾರ್ಯನಿರ್ವಾಹಕ ಸಂಚಾಲಕ ಜಗನ್ನಾಥ್ ಜಯನಗರ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷೆ ಮೀನಾಕ್ಷಿ ಬೊಮ್ಮೆಟ್ಟಿ ಹಾಗೂ ದಾನಿಗಳನ್ನ, ಶಿಕ್ಷಕರನ್ನ, ಅತಿಥಿಗಳನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ತಹಶೀಲ್ದಾರ್ ಜಿ ಮಂಜುನಾಥ್, ಗ್ರಾಮ ಪಂಚಾಯತ್ ಸದಸ್ಯರಾದ ಗೋವಿಂದ ಅಳವುಪಾರೆ, ಚಿತ್ತರಂಜನ್ ಕೋಡಿ, ಅಭಿವೃದ್ಧಿ ನಿರ್ವಹಣಾ ಸಮಿತಿ ಅಧ್ಯಕ್ಷರಾದ ಹೇಮಕುಮಾರ್ ಜೋಗಿಮೂಲೆ, ಸಂಚಾಲಕ ಜಗನ್ನಾಥ್ ಜಯನಗರ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ನವೀನ ನಡಿಯಾರು, ಡೆಲ್ಮಾ ಎಂಟರ್ಪ್ರೈಸಸ್ನ ತಮ್ಮಪ್ಪಗೌಡ ಪೂಂಬಾಡಿ, ಎಸ್ಟಿಎಂಸಿ ರಾಜ್ಯಾಧ್ಯಕ್ಷರಾದ ಉಮೇಶ್ ಗಂಗವಾಡಿ, ಎಸ್ಟಿಎಂಸಿ ಉಪಾಧ್ಯಕ್ಷ ಅನಿಲ್ ಅಂಬೇಕಲ್ಲು, ನಿವೃತ್ತ ಶಿಕ್ಷಕರಾದ ಹೊನ್ನಪ್ಪಗೌಡ ಅಡ್ತಲಿ, ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಅರಂತೋಡು ವಲಯದ ಅಧ್ಯಕ್ಷ ನವೀನ್ ಕಲ್ಲುಗುಂಡಿ ಉಪಸ್ಥಿತರಿದ್ದರು. ಶಿಕ್ಷಕಿ ಅಶ್ವಿನಿ ಮುಂಡೋಡಿ ವರದಿಯನ್ನ ವಾಚಿಸಿದ್ರು. ನಿತ್ಯಾನಂದ ಭೀಮಗುಳಿ ಮತ್ತು ಶಿಕ್ಷಕಿ ಅಶ್ವಿನಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಶಿಕ್ಷಕರಾದ ನಿಶಾ ಕೆ, ಸಾವಿತ್ರಿ ಇತರ ಶಿಕ್ಷಕಿಯರ ಬಹುಮಾನ ಪಟ್ಟಿಯನ್ನ ವಾಚಿಸಿದ್ರು.
ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಸರ್ಕಾರವು ನಮಗೆ ಮೊಟ್ಟೆ, ಅಕ್ಕಿ, ಹಾಲು ಇನ್ನಿತರ ಪದಾರ್ಥಗಳನ್ನು ಒದಗಿಸುತ್ತದೆ. ಆದರೆ ಕುಳಿತುಕೊಳ್ಳಲು, ಊಟ ಮಾಡಲು ನಮಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ. ಜಗಲಿಯಲ್ಲಿ ಕುಳಿತುಕೊಂಡು ಊಟ ಮಾಡಲು ತುಂಬ ಕಷ್ಟವಾಗುತ್ತಿತ್ತು. ಅದರಲ್ಲೂ ಮಳೆಗಾಲದಂತೂ ಜಗಲಿಯಲ್ಲಿ ಪೂರ್ತಿ ನೀರು ತುಂಬಿ ಜಾರುವುದು. ಮತ್ತೆ ನಲಿಕಲಿ ತರಗತಿಗೆ ಹೋಗಿ ಕುಳಿತು ಊಟ ಮಾಡುವಂತಹ ಪರಿಸ್ಥಿತಿ. ಕೈ ತೊಳೆಯಲಿಕ್ಕೂ ತುಂಬ ಕಷ್ಟವಾಗುತ್ತಿತ್ತು. ಮಳೆಯಲ್ಲಿ ನೆನೆದುಕೊಂಡು ಕೈ ತೊಳೆದು ಬರುವಾಗ ನಾವೆಲ್ಲ ಚಂಡಿ ಪುಂಡಿ. ನಮ್ಮ ಈ ಕಷ್ಟವನ್ನು ನೋಡಿದ ಹಿರಿಯರು ಒಂದು ಭೋಜನಾಲಯ ನಿರ್ಮಿಸಬೇಕೆಂಬ ನಿರ್ಧಾರ ಮಾಡಿದರು. ಆದರೆ ನಮಗೆ ಇಷ್ಟು ಬೇಗ ಈ ಪುಣ್ಯ ದೊರೆಯುತ್ತದೆಂದು ನಾನು ಎಂದೂ ಊಹಿಸಿರಲಿಲ್ಲ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಸುಳ್ಯ.